ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ. 3 ದಿನಗಳ ಈಗ ಒಂದು ಲಾಭಕ್ಕೆ ಈಗ ದೊಡ್ಡ ಬ್ರೇಕ್ ಬಿತ್ತಂತೆ ಆಗಿದೆ. ಇವತ್ತು ಯುಗಾದಿ ಹಬ್ಬದ ದಿನವೇ ಇವತ್ತು ಷೇರುಪೇಟೆ ಏನಿದೆ, ಷೇರು ಮಾರುಕಟ್ಟೆ ಏನಿದೆ, ಈಗಾಗಲೇ ಪಾತಾಳಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು. ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳ್ಬೋದು. ಈ ಷೇರು ಮಾರುಕಟ್ಟೆ ಈಗ ಭಾರಿ ಕುಸಿತಕ್ಕೆ ಕಾರಣವಾದರೂ ಏನು? ಹಾಗಾದರೆ ಈ ಒಂದು ರಿಪೋರ್ಟನ್ನು ನೋಡ್ಕೊಂಡು ಬರೋಣ. ಪ್ರಿಯ ವೀಕ್ಷಕರೇ, 3 ದಿನಗಳ ಲಾಭಕ್ಕೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಈಗ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸತತ 7 ಲಕ್ಷ ಕೋಟಿ ನಷ್ಟ ಈಗಾಗಲೇ ಹೂಡಿಕೆದಾರರಿಗೆ ಈಗ ಕಾಡಲಿದೆ. ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಇವತ್ತು ಯುಗಾದಿ ಹಬ್ಬ, ಇವತ್ತು ದೊಡ್ಡ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈ ದಿನವೇ ಷೇರು ಮಾರುಕಟ್ಟೆಗಳಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಈಗ ದೊಡ್ಡ ಒಂದು ಭಾರಿ ಕುಸಿತ ಕಂಡಿದೆ ಅಂತ ಹೇಳ್ಬೋದು. ಪಾತಾಳಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಸತತ 3 ದಿನಗಳಿಂದ ಈಗ ಲಾಭದಲ್ಲಿದ್ದಂತಹ ಒಂದು ಷೇರು ಮಾರುಕಟ್ಟೆ ಇವತ್ತು ದಿಢೀರ್ ಇಳಿಕೆ ಕಂಡಿದೆ. ಅದರಲ್ಲೂ ಕೂಡ ಹೂಡಿಕೆದಾರರಿಗೆ ಈಗ ಹೆಚ್ಚಿನ ನಷ್ಟವನ್ನು ಕೂಡ ಈಗಾಗಲೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ದೊಡ್ಡ ತಲೆನೋವಾಗಿ ಈಗಾಗಲೇ ಪರಿಣಮಿಸಿದೆ. ಸೆನ್ಸೆಕ್ಸ್ 1973 ಮತ್ತು ನೆಫ್ಟಿ 453 ಮತ್ತು ಸೆನ್ಸೆಕ್ಸ್ 2400 ಈ ಪಾಯಿಂಟ್ಸ್ಗಳ ಈಗಾಗಲೇ ಹೆಚ್ಚು ಒಂದು ಕುಸಿದರೆ NSE 800 ಅಂಶಗಳ ಈಗಾಗಲೇ ಕುಸಿತ ಕಂಡಿದೆ. ಇದು ಮಧ್ಯಾಹ್ನದ 3 ಗಂಟೆ ಬಳಿಕ ಈಗಾಗಲೇ ಈ ವರದಿ ಈಗಾಗಲೇ ಬಂದಿದೆ. ಇನ್ನು ಗಮನಿಸಬೇಕಾದ ಈ ವಿಷಯ ಏನಂತಂದರೆ, ಮೊನ್ನೆ ನಡೆದಂಥ ಆ ಒಂದು ಮಧ್ಯಪ್ರಾಚ್ಯ ಒಂದು ಬಿಕ್ಕಟ್ಟು, ಒಂದು ಉದ್ವಿಗ್ನತೆ, ಆ ಒಂದು ಸಂಘರ್ಷ, ಇದಕ್ಕೆ ಮೇನ್ ಕಾರಣ ಅಂತಲೇ ಹೇಳ್ಬೋದು. ನೆಫ್ಟಿ ಬ್ಯಾಂಕ್ ಮತ್ತು ನೆಫ್ಟಿಯನ್ನು ಸೆನ್ಸೆಕ್ಸ್ ಈಗ ತೀವ್ರ ಈಗಾಗಲೇ ಕುಸಿತವಾಗಿದೆ. ಇದು ಭಾರಿ ಪ್ರಮಾಣಕ್ಕೆ ಈಗಾಗಲೇ ಕುಸಿತಕ್ಕೆ ಕಾರಣ ಏನಂತಂದರೆ ಮಧ್ಯಪ್ರಾಚ್ಯದಲ್ಲಿ ಒಂದು ಉದ್ವಿಗ್ನತೆ ಕೂಡ ಉಂಟಾಗಿತ್ತಲ್ಲ, ಅದೇ ಒಂದು ಇದಕ್ಕೆ ಬಹುಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು. ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಮಧ್ಯೆ ನಡೆದಂತಹ ಒಂದು ಭೀಕರ ಒಂದು ಫೈಟ್ ಇತ್ತಲ್ಲ, ಯುದ್ಧದ ಎಫೆಕ್ಟ್ ಇತ್ತಲ್ಲ, ಅದೇ ಇದಕ್ಕೆ ಮೇನ್ ಕಾರಣ. ಷೇರು ಮಾರುಕಟ್ಟೆಯನ್ನು ಇವತ್ತು ನಡಗಿಸ್ತಾ ಇದ್ದೇನೆ ಅಂತ ಹೇಳ್ಬೋದು. ಇನ್ನು ನಗರದ ಒಂದು ಇರಾನ್ ಮತ್ತು ಖತರ್ನ ನಡೆಸಿದಂತಹ ಒಂದು ಕ್ಷಿಪಣಿ ದಾಳಿಯಲ್ಲಿ ಅಂದರೆ ಗ್ಲೋಬಲೈಸ್ ಒಂದು ಜಾಗತಿಕವಾಗಿ ಒಂದು ಮಾರುಕಟ್ಟೆಗಳನ್ನು ಇವತ್ತು ಒಂದು ಅಲ್ಲಾಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಯುದ್ಧದ ಹೊಡೆತದಿಂದ ದೊಡ್ಡ ಒಂದು ಪರಿಣಾಮ ಅಂತಲೇ ಹೇಳ್ಬೋದು. ಇದು ಭಾರತದಾದ್ಯಂತ ದೇಶಗಳಲ್ಲಿ ಇಂಧನ ಭದ್ರತೆ ಮೇಲೂ ಕೂಡ ಇದು ದಟ್ಟವಾದಂತಹ ಒಂದು ದೊಡ್ಡ ಪರಿಣಾಮ ಬೀರುತ್ತಂತಲೇ ಹೇಳ್ಬೋದು. ಭಾರತವು ತನ್ನ LNG ಅಂದರೆ ಅವಶ್ಯಕತೆಗಳಿಗೆ ತಕ್ಕಂತೆ 47% ಕೂಡ ಕತ್ತರ್ನಿಂದ ಕೂಡ ಆಮದು ಮಾಡ್ಕೊಳ್ತಾ ಇತ್ತು. ಈ ಪೂರೈಕೆಯಲ್ಲಿ ಕೂಡ ಅಡ್ಡಿಯಾಗುವಂತಹ ಭಯ ಕೂಡ ಈಗಾಗಲೇ ಹೂಡಿಕೆದಾರರಿಗೂ ಈಗ ಚಿಂತೆಗೆ ಈಡು ಮಾಡಿತ್ತು. ಅಷ್ಟಕ್ಕೂ ಕೂಡ ಈಗ ಷೇರು ಮಾರುಕಟ್ಟೆಯಲ್ಲಿ ಈಗ ದಿಢೀರ್ ಕುಸಿತ. ಹಾಗಾದರೆ ಯಾವೆಲ್ಲ ಇದಕ್ಕೆ ಕಾರಣ ಎಂಬುದನ್ನ ಕೆಲವೊಂದಿಷ್ಟು ವಿವರಗಳಿದೆ, ಅದನ್ನ ನೋಡ್ಕೊಂಡು ಬರೋಣ. ಎಂತಂದರೆ ಗಗನಕ್ಕೆ ಕಚ್ಚಾ ತೈಲ ಬೆಲೆ ಏರಿಕೆ ಆಯಿತು. ಆ ಬಳಿಕ ತೈಲಗಳ ನಿಕ್ಷೇಪಗಳ ಮೇಲಿನ ಈ ಒಂದು ದಾಳಿಯ ಒಂದು ಕಚ್ಚಾ ತೈಲದ ಬೆಲೆ 3% ಕೂಡ ಏರಿಕೆ ಆಗಿ $111 ತಲುಪಿದೆ. ಆಯಿಲ್ ದರದ ಒಂದು ಏರಿಕೆ ಮತ್ತು ಆಮದವನ್ನು ಕೂಡ ಅವಲಂಬಿಸಿರ್ತಕ್ಕಂಥ ಇದ್ದಂತಹ ಭಾರತದಾದ್ಯಂತ ಈಗ ದೇಶದಲ್ಲಿ ಈಗ ಹಣದುಬ್ಬರ ಕೂಡ ಈಗಾಗಲೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಕೆಲವೊಂದಿಷ್ಟು ಕಂಪನಿಗಳ ಲಾಭದ ಮೇಲೆ ಈಗ ನೇರ ಒಂದು ಪರಿಣಾಮ ಬೀಳುತ್ತೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಪ್ರಮುಖ ಅಂಶ ಏನಂತಂದ್ರೆ, ಇದು ಕಾರಣ ಏನಂತಂದ್ರೆ ಡಾಲರ್, ಇದರ ರೂಪಾಯಿ ಒಂದು ಸಾರ್ವಕಾಲಿಕ ಒಂದು ಕನಿಷ್ಠ ಒಂದು ಮಟ್ಟಕ್ಕೆ ಈಗ 92.89ಕ್ಕೆ ಈಗಾಗಲೇ ಕುಸಿತವಾಗಿ ಪಾತಾಳಕ್ಕೆ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು ಕರೆನ್ಸಿನೂ ಇದರಿಂದ ದುರ್ಬಲವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವಿದೇಶಿ ಹೂಡಿಕೆ ಅಂದರೆ ಫಾರಿನರ್ಸ್ ಹೂಡಿಕೆದಾರರು ಅಂದರೆ FIA ಭಾರತೀಯ ಒಂದು ಮಾರುಕಟ್ಟೆಗಳಿಂದ ಹೂಡಿಕೆಗಳನ್ನು ಈಗ ಒಂದು ತ್ವರಿತವಾಗಿ ಹಿಂದೆ ತೆಗೆದುಕೊಳ್ಳುವ ಒಂದು ಪ್ರಮಾಣಕ್ಕೆ ಇದು ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ US ಫೆಡ್ ಬಡ್ಡಿ ದರಗಳೇನಿತ್ತಲ್ಲ ಅದನ್ನು ಈಗಾಗಲೇ ಕಡಿತಗೊಳಿಸುವಲ್ಲಿ ಈಗ ವಿಫಲತೆ ಈಗಾಗಲೇ ಕಂಡಿದೆ. ಇದು ಯುದ್ಧದ ಎಫೆಕ್ಟ್ನಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಕೂಡ ಏರಿಕೆ ಆಗ್ತಾ ಇತ್ತು ಎಂಬ ಎಚ್ಚರಿಕೆ ಕೂಡ ಇತ್ತು. ಇನ್ನು ಈ ಒಂದು US ಮಾರುಕಟ್ಟೆಗಳಿಗೆ ಪೆಟ್ಟು ನೀಡಿದ್ರಿಂದ ಇದು ನೇರವಾಗಿ ಕಾರಣ ಅಂತಲೇ ಹೇಳ್ಬೋದು. ಜಪಾನಿ ನಿಕ್ಕಿ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಈ ಒಂದು ಮಾರುಕಟ್ಟೆಗಳ ಸಹ 2% ಹೆಚ್ಚು ಕೂಡ ನಷ್ಟವನ್ನು ಎದುರಿಸ್ತಾ ಇದೆ. ಇನ್ನು ಮಾರುಕಟ್ಟೆಗಳ ಮೇಲಿನ ಆ ಒತ್ತಡವನ್ನು ಇನ್ನಷ್ಟು ಕೂಡ ಈಗಾಗಲೇ ಹೆಚ್ಚಿಸಿದೆ. ಕಳೆದ ಒಂದು 3 ತಿಂಗಳಿಂದ ಕೂಡ ಈಗ ಮಾರುಕಟ್ಟೆ ಶೇರ್ ಮಾರುಕಟ್ಟೆ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಆಗಿದೆ. ಈ ಹಿಂದೆ ಕೂಡ 3 ದಿನಗಳ ಹಿಂದೆ ದೊಡ್ಡ ಲಾಭದಲ್ಲೂ ಕೂಡ ಇದ್ರು. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆ ಬಳಿಕ ಇದು ದೊಡ್ಡ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಇದು ಮಾರುಕಟ್ಟೆಯ ಒತ್ತಡಕ್ಕೆ ಈಗ ಹೆಚ್ಚಿಸಿದಂತಹ ಸೂಚ್ಯಾಂಕಗಳು ಈಗ ಕುಸಿತಕ್ಕೆ ನೇರವಾದಂತಹ ಕಾರಣವಾಗಿದೆ ಅಂತ ಹೇಳ್ಬೋದು. ಕೇವಲ ಒಂದು ದಿನಗಳಲ್ಲಿ ಕೂಡ 7 ಲಕ್ಷ ಕೋಟಿ ಅಂದರೆ ಇನ್ವೆಸ್ಟರ್ಸ್ ಹೂಡಿಕೆದಾರರ ಸಂಪತ್ತು ಈಗಾಗಲೇ ಗಾಳಿಯಲ್ಲಿ ತೂರಿಕೊಂಡು ಹೋಗಿದೆ ಅಂತಲೇ ಈಗಾಗಲೇ 3 ಗಂಟೆ ಮೇಲೆ ಒಂದು ವರದಿ ಒಂದು ಕೂಡ ಬಂದಿದೆ. ಒಟ್ಟಾರೆ ಏನಂತಂದರೆ ಈ ಇಂಧನ ಶೇರ್ ಮಾರ್ಕೆಟ್ ಮತ್ತು ಇಂಧನ ಒಂದು ಮಾರುಕಟ್ಟೆ ಏನಿದೆ ಇದು ಕುಸಿತಕ್ಕೆ ಒಂದೇ ಕಾರಣ ಆಗಿಲ್ಲ. ಜಾಗತಿಕವಾಗಿ ಆ ಒಂದು ಮಧ್ಯಪ್ರಾಚ್ಯ ಯುದ್ಧದ ಒಂದು ಭೀತಿ ಇತ್ತಲ್ಲ, ಅದು ಕಚ್ಚಾ ತೈಲ ಮತ್ತು ಬೆಲೆ ಏರಿಕೆ ಇವೆಲ್ಲವೂ ಕೂಡ ಮತ್ತು ರೂಪಾಯಿ ದುರ್ಬಲವಾಗಿದೆ, ಇವೆಲ್ಲವೂ ಕಾರಣದಿಂದ ವಿದೇಶಿ ಹೂಡಿಕೆದಾರರಿಗೆ ಹಿಂಪಡೆಯುವಿಕೆ ಇವೆಲ್ಲವೂ ಮಿಕ್ಸ್ ಆಗಿ ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನಷ್ಟು ಈ ರೀತಿ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.